ಹೊತ್ತು ಏನೂ ಇಲ್ಲ. ಫಂಕ್ಷನ್ನು ಹಾರ ಹಾಕ್ತಾರೆ ಅಂತ ಎಲ್ಲೆಲ್ಗೋ ಹೋಗೋದು, ದೇವಗಳ ತರ ರಾತ್ರಿ ಹೊತ್ತು ಬರೋದು. ಕಾಲಿಂಗ್ ಬೆಲ್ ಕನೆಕ್ಷನ್ ಕಿತ್ತಾಕ್ಬಿಡ್ಬೇಕು, ಅವಾಗ ಅದ್ ಏನು ಓದ್ತಾರೋ. ಲೇ ಚಂಪಾ, ಯಾರೇ ಅದು ಬಂದಿರೋದು? ಯಾರತ್ತೆ? ನಿಮ್ ಸೊಸೆ. ಸನ್ಮಾನ ಮಾಡ್ತಾರೆ ಅಂತ ಎಲ್ಲೆಲ್ಲಿಗೋ ಹೋಗ್ತಾರೆ, ದೇವಗಳ ಕುಣಿಯ ಹೊತ್ತಿಗೆ ಮನೆಗ್ ಬರ್ತಾರೆ. ಬಾಗಿಲು ತೆಗಿ, ಹಾಳಾಗೋಗ್ಲಿ. ನಿದ್ದೆ ಮಾಡಕ್ಕೂ ಬಿಡಲ್ಲ. ಮತ್ತೆ ಬೆಳಗ್ಗೆ 5 ಗಂಟೆಗೆ ಎದ್ದು ನಿಮ್ಗೆಲ್ಲ ಬೇಯಿಸ್ ಹಾಕ್ಬೇಕು. ಯಾವ ಕರ್ಮ ನಂದು. ಮೈ ಗಾಡ್, ಚಂಪಾ ಏನಾಯ್ತೆ? ಮಬ್ಬು ಬೆಳಕಲ್ಲಿ ನೀವು ಕಾಡ್ ಪಾಪನ್ ತರ ಕಾಣಿಸ್ತಾ ಇದ್ದೀರಾ. ಡೋಂಟ್ ಟಾಕ್ ರಬೇಶ್. ಡಲ್ ಲೈಟ್ ಅಲ್ಲಿ ನಾನು ಕಾಡ್ ಪಾಪ ತರ ಕಾಣಿಸ್ತೀನಾ? ನಿನ್ಗೇನಾದ್ರೂ ಮ್ಯಾನರ್ಸ್ ಇದೆಯೇನೆ? ನಿನ್ಗೇನಾದ್ರೂ ಬುದ್ಧಿ ಇದೆಯೇನೆ? ಹೆದರಿಕೆ ಆದಾಗ ಅವೆರಡು ಇದ್ರು ಏನೋ ಕೆಲಸ ಮಾಡಲ್ಲ. ಇನ್ನೊಂದ್ಸಲಿ ಇಷ್ಟೊತ್ತಿಗೆ ಬಂದು ನನ್ಗೆ ಹೆದರಿಸ್ಬೇಡಿ ಜಾಜಿ ಅಕ್ಕ. ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ನಾನ್ ಯಾಕೆ ಕಾಡ್ ಪಾಪ ತರ ಕಾಣಿಸ್ಲಿ? ಈಗ ತಾನೇ ಲೈಟ್ ಆಗಿ ಟಚ್ ಅಪ್ ಮಾಡ್ಕೊಂಡು ಬಂದಿದ್ದೀನಿ. ಆದ್ರೆ ನನ್ ಕಣ್ಣಿಗೆ ನೀವು ಕಾಡ್ ಪಾಪನ್ ತರನೇ ಕಾಣಿಸ್ತಾ ಇದ್ದೀರಾ. ಓ, ಅದಕ್ಕೆ ಇರ್ಬೇಕು ಇಷ್ಟೊತ್ನಲ್ಲಿ ನೀವು ಕಾಡ್ ಪಾಪನ್ ತರ ಕಾಣ್ತೀರಾ ಅಂತಾನೆ ನಮ್ಮ ಯಜಮಾನ್ರನ್ನ ದೂರ ಇಟ್ಟಿದ್ದೀರಾ ಅಲ್ವಾ? ಸ್ಟಾಪ್ ದಿಸ್ ನಾನ್ಸೆನ್ಸ್. ತುಂಬಾ ಹಸ್ವಾಗ್ತಿದೆ, ತಿನ್ನಕ್ ಏನಿದೆ? ಇಷ್ಟೊತ್ನಲ್ಲಿ ಬಂದ್ಬಿಟ್ಟು ತುಂಬಾ ಹಸ್ವಾಗ್ತಿದೆ, ತಿನ್ನಕ್ ಏನಿದೆ ಅಂದ್ರೆ ನಾನೇನ್ ಕೊಡ್ಲಿ? ಅನ್ನ ಹಳ್ಸೋಗುತ್ತೆ ಅಂತ ನೀರಲ್ಲಿ ನೆನ್ಸಿಟ್ಟಿದ್ದೀನಿ. ಬೇಕಿದ್ರೆ ಹೇಳಿ, ನೀರ್ ಬಸ್ಬಿಟ್ಟು ಗಂಜಿ ಮಾಡ್ಕೊಡ್ತೀನಿ. ಗಂಜಿ ಕುಡಿಯೋಕೆ ನಾನೇನ್ ರ್ಯಾಟೋ ಅಥವಾ ಕ್ಯಾಟೋ? ಒಂದ್ಸಲಿ ನೀವು ಕಾಡ್ಬೇಕು ತರನು ಕಾಣ್ತೀರಾ. ಮಚ್ಚುಲಾಂಗು ಇಟ್ಕೊಳ್ಳೋರೆ ಇಷ್ಟೊತ್ನಲ್ಲಿ ಓಡಾಡೋದು. ಇಷ್ಟೊತ್ನಲ್ಲಿ ಬಂದು ಕದ ತಟ್ಬೇಡಿ, ಅಕ್ಕಪಕ್ಕದವರೆಲ್ಲ ಹೆದರ್ಕೋತಾರೆ. ಅಯ್ಯೋ, ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡಬಲ್ರೆ, ಯಾಕೆ ಇಷ್ಟೊತ್ತಿನಲ್ಲಿ ಕಿತ್ತಾಡ್ತಾ ಇದ್ದೀರಾ? ಮಧ್ಯರಾತ್ರಿ ಕಾಡ್ ಪಾಪನ್ ತರ ಬಂದು ನನ್ಗೆ ಹೆದರಿಸ್ಬೇಡಿ ಅಂತ ನಿಮ್ ಸೊಸೆಗೆ ಹೇಳ್ತಾ ಇದ್ದೆ. ಒಳ್ಳೆ ಕಾಡ್ ಪಾಪನ್ ಸಹವಾಸ ಆಗೋಯ್ತು. ನೋಡಿದ್ರ, ಅತ್ತೆಯವರು ಅದನ್ನೇ ಹೇಳಿದ್ರು. ಚಂಪಾ, ನಾನು ಈ ಮನೆ ಸೊಸೆ. ನಾನು ಇಷ್ಟ ಬಂದಾಗ ಹೋಗ್ತೀನಿ, ನಾನು ಇಷ್ಟ ಬಂದಾಗ ಬರ್ತೀನಿ. ಇದನ್ನೆಲ್ಲ ಕೇಳಕ್ಕೆ ನೀನ್ ಯಾರೇ? ನೀನೇನು, ನಿನ್ ಕೆಲ್ಸ ಏನು ಅನ್ನೋದನ್ನ ತಿಳ್ಕೊಂಡ್ ಮಾತಾಡೋ. ನನ್ ಮೇಲೆ ಹಕ್ಕು ಚಲಾಯಿಸಕ್ ಬಂದ್ರೆ ನಿನ್ ಪಾಲಿಗೆ ನನ್ ಕಾಡ್ ಬೆಕ್ಕೆ ಆಗ್ಬೇಕಾಗತ್ತೆ. ಈ ತಾನೇ ಇನ್ನೇನು? ನನ್ ಕಾಡ್ ಪಾಪನ್ ತರ ಇದೀನ, ಕಾಡ್ ಬೆಕ್ಕಿನ ತರ ಇದೀನ? ಒಂದೊಂದ್ಸಲ ಅಭಿ ನನ್ನ ನೋಡಿ ಹೆದರ್ಕೋತಾ ಇದ್ರು. ಇದೇ ರೀಸನ್ಗೆ ಇರ್ಬೋದಾ? ಅಭಿ ಒಳ್ಳೆ ನಿದ್ದೆಲಿದ್ದಾರೆ. ಸದ್ಯ ನಾನು ಬಂದಿದ್ದೇ ಗೊತ್ತಾಗ್ಲಿಲ್ಲ. ನಾಸೆಯ ಹೂವೆ, ಬೆಳದಿಂಗಳ ಚೆಲುವೆ. ಅಭಿ ಮಲ್ಗೆ ಇದ್ದಾರೆ, ಮತ್ ಸಾಂಗ್ ಹೇಗೆ ಕೇಳಿಸ್ತಾ ಇದೆ? ನಾಸೆಯ ಹೂವೆ, ಬೆಳದಿಂಗಳ ಚೆಲುವೆ. ಮೈ ಗಾಡ್, ಸೌಂಡ್ ಎಲ್ಲಿಂದ ಬರ್ತಾ ಇದೆ? ಅಲ್ಲಿ ಹಾಡೋದು ಇಲ್ಲಿಗೆ ಹೇಗೆ ಕೇಳಿಸ್ತಾ ಇದೆ? ಮಾಡ್ತೀನಿ ಹಬಿಗೆ. ಹಬಿ, ನಿಮ್ದು ಟೂ ಮಚ್ ಆಗೋಯ್ತು. ಮಿಡ್ ನೈಟ್ ಅಲ್ಲಿ ಏನ್ರಿ ನಿಮ್ದು ರೊಮ್ಯಾಂಟಿಕ್ ಸಾಂಗು? ಮೇಲೆ ಮೈ ಗಾಡ್, ಹಬಿ ಎಲ್ಲಿ? ನಾಸೆಯ ಹೂವೆ, ಬೆಳದಿಂಗಳ ಚೆಲುವೆ. ತಿರ್ಸ್ಕೊತಾ ಇದೀಯಾ? ಎದ್ಬನ್ರಿ ಈಚೆ. ನೋಡಿ ಇಲ್ಲಿ ನನ್ನ ರೂಮಲ್ಲಿ. ನಿನ್ನ ರೂಮಲ್ಲಿ ನಿನ್ನ ಗಂಡ ಇಲ್ದೆ ಪಕ್ಕದ ಮನೆಯವ್ನು ಇರೋ ಸಾಧ್ಯನೇನಮ್ಮ? ಇವ್ರೇನಾದ್ರು ನನ್ನ ರೂಮಲ್ಲಿ ಇದ್ರೆ ನನಗೆ ತುಂಬಾ ಕಾಟ ಕೊಡ್ತಾರೆ. ನನಗೆ ಹೇಳ್ದೆ ಕೇಳ್ದೆ ಇವರು ನನ್ನ ರೂಮ್ಗೆ ಬರೋ ಹಾಗಿಲ್ಲ. ಸೊ ಪ್ಲೀಸ್ ಗೋ ಔಟ್. ಜೀವನ ಪೂರ್ತಿ ಬರೀ ಇದೇ ಆಗೋಯ್ತು. ನಿನ್ನ ಹೆಂಗಸು ಅಂತ ಅದ್ ಯಾರು ಹೇಳ್ತಾರೋ ಆ ದೇವರಿಗೆ ಗೊತ್ತು. ಏನಪ್ಪ, ಮೆಟ್ಲು ಬೇಕೇ ಬೇಕು ಅಂತ ಹಠ ಮಾಡಿ ಕಟ್ಟಿಸ್ಕೊಂಡೆಲ್ಲ, ಆ ಮೆಟ್ಲು ಕೆಳಗಡೆ ನಾಯಿ ತರ ಬಿತ್ಕೊಂಡಿರ್ತೀನಿ ಅಂತ ನಿನಗೆ ಆಗ ಅನ್ನಿಸ್ಲಿಲ್ಲ ಅಲ್ಲ? ಹೋಗು, ಬಿತ್ಕೊ ಹೋಗು. ಏನ್ ಯಜಮಾನ್ರೆ, ಅಲ್ಲಿ ಚಳಿ ಆದ್ರೆ ಅಡ್ಗೆ ಮನೆಗೆ ಬನ್ನಿ, ಸ್ಟವ್ ಹಚ್ತೀನಿ, ಬೆಚ್ಚಗಾಗುತ್ತೆ. ಏನಮ್ಮ ನನ್ನ ಮುದ್ದಿನ ಸೊಸೆ, ಇವತ್ತು ನೀನು ಮಹಿಳಾ ಸಂಘ ಮೀಟಿಂಗು ಡೇಟಿಂಗು ಎಲ್ಲ ಬಿಟ್ಬಿಡು. ಮನೆಗೆ ಗುಳುಗಳು ಬರ್ತಾ ಇದ್ದಾಳೆ. ಓ ಮೈ ಗಾಡ್, ಕಾವಿ ಸ್ವಾಮಿಗಳ ಲಾಂಗ್ ಗೆಟನ ಯಾವ ಗುರುಗಳು ಬರ್ತಾ ಇರೋದು? ಜಾಜಕ್ಕೆ ಬೆಸುಗೆ ಗುರುಗಳು ಬರ್ತಿದ್ದಾರೆ. ಏನೋ ಕಲಾಯಿ ಮಾಡೋರ? ಹೌದಮ್ಮ, ಈ ಮನೆಗೆ ಕಲಾಯಿ ಹಾಕಿ ನಿನಗೆ ಬೆಸುಗೆ ಹಾಕವಳು. ಅವರು ಎಂತವ್ರನ್ನು ಕೂಡ ಬೆಸುಗೆ ಹಾಕ್ತಾರೆ.
ಇಲ್ಲಿಗೆ ಯಾಕೆ ಬರ್ತಾ ಇದಾರಂತೆ? ಅಮ್ಮನೇ ಕರೆಸ್ತಾ ಇರೋದು. ಅತ್ತೆ, ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಬೆಸುಗೆ ಗುರುಗಳು ಇಲ್ಲಿಗೆ ಯಾಕೆ ಬರ್ಬೇಕು? ಅವಳು ಗಂಡ ಹೆಂಡತಿನ ಒಂದು ಮಾಡ್ತಾಳೆ, ಅದಕ್ಕೆ ಅವಳನ್ನ ಕಳಿಸ್ತಾ ಇರೋದು. ಅದಕ್ಕೆ ಯಾವ ಗುರುಗಳು ಬೇಕಾಗಿಲ್ಲ. ನಾನು ನನ್ನ ಹಬ್ಬಿ ಜೊತೆ ಒಂದಾಗಿರ್ಬೇಕು ಅನ್ನೋದು ನನಗೂ ಗೊತ್ತು. ಆ ಟೈಮ್ ಇನ್ನು ದೂರ ಇದೆ. ಏನೋ ಅಮ್ಮ ಆಸೆ ಪಟ್ಟು ಕರೆಸ್ತಾ ಇದಾರೆ, ಸುಮ್ನೆ ಹೂ ಅಂತ ಒಪ್ಕೊಂಡ್ಬಿಡಿ. ನೋ, ಆ ಗುರುಗಳೇನಾದ್ರೂ ಈ ಮನೆಗೆ ಬಂದ್ರೆ ನಾನು ಅವ್ರ ಜೊತೆ ಟಾಕೇ ಮಾಡಲ್ಲ. ನೋಡಮ್ಮ, ನೀನ್ ಹೀಗೆ ವಾದ ಮಾಡ್ತಾ ಇದ್ರೆ ನೀನ್ ಈ ಮನೇಲಿ ಇರೋದೇ ಬೇಡ. ಗಂಟು ಮುಟ್ಟ ಕಟ್ಕೊಂಡು ಲೈಟ್ ಹೇಳು. ಜಾಜಕ್ಕೆ ಅವರು ತೀರ್ಥ ಪ್ರಸಾದ ಕೊಡ್ತಾರೆ, ಅದನ್ನ ತಗೊಂಡ್ರೆ ಸಾಕು. ಅದಕ್ಕೆ ಯಾಕೆ ಗಲಾಟೆ ಮಾಡ್ಕೋತೀರಾ? ಅಷ್ಟೇ ತಾನೇ ಆಗಬಹುದು. ಬೆಸಿಗೆ ಗುರುಗಳೇ, ನೀವು ನಮ್ಮ ಮನೆಗೆ ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ನೋಡಿ ಮಾ, ಈ ಮನೆಯಲ್ಲಿ ತೊಂದರೆ ಇದೆ. ಎಲ್ಲರ ಮನೆ ಪರಿಸ್ಥಿತಿನೂ ಹೀಗೇನೆ. ಬೇಜಾರು ಮಾಡ್ಕೊಂಡ್ಬಿಡಿ. ಇದು ಸರಿ ಹೋಗುತ್ತಾ? ಅಯ್ಯೋ, ಸರಿ ಹೋಗ್ದೇನು. 2 ಗ್ಲಾಸ್ ಜ್ಯೂಸ್ ತರಿಸಿ, ಹಾಗೆ ನಿಮ್ಮ ಮಗ ಸೊಸೆನೂ ಕರೆಸಿ. ಅವರೇ ತಾನೇ ಮುಖ್ಯ. ಚಂಪಾ, 2 ಗ್ಲಾಸ್ ಜ್ಯೂಸ್ ತಗೊಂಡ್ ಬಾಲೆ. ಮಗನೇ, ಏನಮ್ಮ ನನ್ನ ಮುದ್ದಿನ ಸೊಸೆ, ಸ್ವಲ್ಪ ಬರ್ತಿಲ್ಲ? ಗುರುಗಳೇ, ಐ ಆಮ್ ಜಾಜಿ ಜಂಬರ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನಾನು ಯಾರು ಅಂತ ಗೊತ್ತಾನೆ. ಅದೆಷ್ಟಿರೋದು ಇದೆಷ್ಟಿದ್ರಿ ಇದು? ಒಳ್ಳೇದು. ನೋಡಿ, ಇಲ್ಲಿರೋ ಜ್ಯೂಸ್ ಗ್ಲಾಸ್ ನಾವು ಒಬ್ರಿಗೊಬ್ರು ಬದಲಾಯಿಸ್ಕೊಂಡು ಕುಡೀರಿ. ಅಂದ್ರೆ ಒಬ್ರಿಗೊಬ್ರು ಕುಡಿಸ್ಬೇಕಾ? ಎತ್ತು ಕೊಟ್ರೆ ಸಾಕು. ಜ್ಯೂಸು ಹಿತವಾಗಿದೆ. ಮಾಡಿದ್ ನಾನು. ಮಂತ್ರ ಹಾಕಿದ್ದು ನಾನು. ಮಂತ್ರ ಆಗಿತ್ತು ಗೊತ್ತಾಗ್ಲಿಲ್ಲ, ಬದಲಾವಣೆನೂ ಕಾಣ್ತಿಲ್ಲ. ಜ್ಯೂಸು ಹೊಟ್ಟೆ ಒಳಗೆ ಸೇರ್ಬೇಕು. ಜ್ಯೂಸ್ನ ಸಿಹಿ ರಕ್ತದಲ್ಲಿ ಸೇರ್ಬೇಕು. ಆಮೇಲೆ ಏನಾಗುತ್ತೆ? ಆಮೇಲೆ ಸಣ್ಣ ಸಣ್ಣ ವಿಷಯಕ್ಕೂ ಒಬ್ರನ್ನೊಬ್ರು ಅವಲಂಬಿಸ್ತೀರಾ. ಒಬ್ರನ್ನ ಬಿಟ್ಟು ಇನ್ನೊಬ್ರು ಇರೋದಿಲ್ಲ. ವಾಟ್? ನಾವಿಬ್ರು ಇಂಟರ್ ಡಿಪೆಂಡೆಂಟ್ ಆಗ್ತೀವಾ? ಹೌದಮ್ಮ, ನೀವಿಬ್ರು ಒಟ್ಟಿಗೆ ಇದ್ರೆ ಸಂಸಾರ ಕಣ್ಣು ರಕ್ತ ಇದ್ದ ಹಾಗೆ, ಹೂವು ಗಂಧ ಇದ್ದ ಹಾಗೆ ಒಟ್ಟಿಗೆ ಇರ್ತೀರಾ. ಗುರುಗಳೇ, ಮಗು ಆಗಲಿ ಅಂತ ಆಶೀರ್ವಾದ ಮಾಡ್ಬಿಟ್ಟು ಹೋಗಿ. ಅಯ್ಯೋ, ಇದರಿಂದ ಎಲ್ಲಾ ಸಮಸ್ಯೆನೂ ಬಗೆಹರಿಯುತ್ತಮ್ಮ. ಹೊಂದಾಣಿಕೆನೂ ಆಗುತ್ತೆ, ಮಕ್ಕಳು ಆಗುತ್ತೆ. ಏನಪ್ಪ ಏನಿದು? ಜಾಜಿಯಕ್ಕೆ ಬೆಳಗ್ಗೆಯಿಂದ ಕೆಮ್ತಾನಿದಾರಲ್ಲ. ಅದು ಮೀಟಿಂಗು ಭಾಷಣ ಅಂತ ಅಲ್ಲಿಗೆ ಇಲ್ಲಿಗೆ ಹೋಗಿರ್ತಾರಲ್ಲ, ಅಲ್ಲಿ ಯಾವ ನೀರು ಕುಡಿದಿರ್ತಾರೋ ಏನೋ ಯಾರಿಗೆ ಗೊತ್ತು. ಏನಪ್ಪ, ಇವಾಗ ಎಲ್ಲಾ ಕಡೆ ಟೈಫಾಯ್ಡ್ ಬರ್ತಾ ಇದೆ, ನೀರನ್ನ ಕಾಯಿಸಿನೇ ಕುಡಿಬೇಕು. ಅಲ್ಲ ಕಣಮ್ಮ, ಎಲ್ರು ಹುಷಾರಾಗೆ ಇದ್ಬಿಟ್ರೆ ಪಾಪ ಡಾಕ್ಟರ್ ಗತಿ ಏನಮ್ಮ? ಜ್ವರ ತಾನೆ, ಅಯ್ಯಪ್ಪ ಅಂತ್ಕೊಳ್ಳಿ ಬಿಡು. ಜಾಜಿ ಅವ್ರು ಕೆಮ್ತಾರದ್ ರೋಡ್ ಕೇಳಿಸ್ತಾ ಇದೆ ಕಣ. ಅದನ್ನೇ ನೀನ್ ನನ್ನ ಹತ್ರ ಬಂದು ಹೇಳ್ತಿದ್ಯಾ? ಯಾಕೆ ಹಂಗೆ ಕೆಮ್ತಿದ್ರ ಅಂತ ಹೋಗಿ ಕೇಳೋಣ ನಡಿ. ಜಾಜಿ ಅವ್ರೆ, ಯಾಕೆ ಈ ತರ ಕೆಮ್ತಿದ್ದೀರಾ? ಕೆಮ್ತಾ ಇರೋದು ರೋಡ್ ಕೇಳಿಸ್ತಾ ಇದೆ, ಯಾಕೆ ಇಷ್ಟೊಂದು ಸೌಂಡ್ ಬಿಡ್ತಿದ್ದೀರಾ? ಅದೇ ನನಗೂ ಗೊತ್ತಾಗ್ತಿಲ್ಲ. ಶೀತ ಆಗಿಲ್ಲ, ವಾತ ಆಗಿಲ್ಲ, ಕಾಫ್ ಬರೋ ಸಿಂಪ್ಟಮ್ಸ್ ಯಾವ್ದು ಇರ್ಲಿಲ್ಲ. ನೆಗಡಿ ಆಗಿರೋರು ಕೆಮ್ಮು ಬರುತ್ತಲ್ಲ, ಆ ರೀತಿ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಓ ಪದ್ದು, ಹಂಗಂದ್ರೆ ಇದು ಬೇರೆ ಟೈಪಿನ ಕೆಮ್ಮು. ಬೇರೆ ಟೈಪಿನ ಕೆಮ್ಮು ಅಂದ್ರೆ ಯಾವ ತರ? ಕ್ಷಯ ಇದ್ದವ್ರಿಗೆ ನೆಗಡಿ ಇರಲ್ಲ, ಆದ್ರೆ ಕೆಮ್ಮು ಬರ್ತಾನೆ ಇರುತ್ತೆ. ಒಂದು ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಬರುವ ಕಾಯಿಲೆ ಅದೇ ಟೈಪಿನ ಕೆಮ್ಮು. ಜಾಜಿಯಕ್ಕೆ ಬೇಗ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ, ಇಲ್ಲಾಂದ್ರೆ ಮನೇಲಿ ಎಲ್ರಿಗೂ ಹಬ್ಬಿಡುತ್ತೆ. ಅಲ್ಲಮ್ಮ, ಕಟ್ಕೊಂಡಿರೋ ಗಂಡನ ಡಾಕ್ಟರ್ ಶಾಪ್ಗೆ ಕರ್ಕೊಂಡು ಹೋಗದೆ ಈ ದಂಡ ಪಿಂಡಿಗಳನ್ನ ಹಿಂದಾಕೊಂಡು ಹೋಗಿದ್ದೀಯಲ್ಲ, ನೋಡಿ ಜನ ಮಕ್ಕು ಗಿಳಿರ್ಬೇಕು. ಸುಧಾರಿಸ್ಕೊಂಡು ಹೇಳು. ಅತ್ತವ್ರೆ, ಡಾಕ್ಟರ್ ಡೀಟೇಲ್ ಆಗಿ ಚೆಕ್ ಮಾಡಿದ್ದಾರೆ, ಏನು ತೊಂದ್ರೆ ಇಲ್ಲ ಅಂತ ಡಾಕ್ಟರ್ ಅಂದ್ರು. ಆದ್ರೂ ಯಾಕೆ ಕೆಮ್ತಿದ್ರೆ ಅಂತ ಡಾಕ್ಟರ್ ಆಶ್ಚರ್ಯ ಪಟ್ಬಿಟ್ರು. ಕ್ಷಯ ಕ್ಯಾನ್ಸರ್ ಇರೋರು ಹೀಗೆ ಕೆಮ್ಮೋದು. ಹೊರಗಡೆಯಿಂದ ಏನು ಗೊತ್ತಾಗಲ್ಲ. ನೆಗಡಿ ಅಂತೂ ಮೊದ್ಲೇ ಇರೋದಿಲ್ಲ, ಆದ್ರೆ ಕೆಮ್ಮು ಮಾತ್ರ ಗುದ್ದುಕೊಂಡು ಬರ್ತಾ ಇರುತ್ತೆ. ಇದು ಅಂಥದ್ದೇ ಏನಾದ್ರೂ ರೋಗನ ಅಂತ. ಡಾಕ್ಟರ್ ನನ್ನ ಬ್ಲಡ್ ಸ್ಯಾಂಪಲ್ ನ ತಗೊಂಡಿದ್ದಾರೆ. ನೋಡ್ತಾ ಇರೋ, ನನ್ಗೆ ಏನು ಆಗಿಲ್ಲ ಅಂತ ರಿಪೋರ್ಟ್ ಬಂದೇ ಬರುತ್ತೆ. ಶೀತ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ವಿಟ್ಲ, ನನಗೊಂದು ಅನುಮಾನ. ಶೀತ ಆಗಿರೋದು ಪಾಂಡುರಂಗಂಗೆ, ಕೆಮ್ತಾ ಇರೋದು ಜಾಜಿ ಅವರು. ಹೌದು ಕಣ, ಅಲ್ಲಿ ಶೀತ, ಇಲ್ಲಿ ಕೆಮ್ಮು, ಇಲ್ಲಿ ಕೆಮ್ಮು, ಅಲ್ಲಿ ನೆಗಡಿ. ಮಗನೇ, ಮೊದಲು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬಾಳು.
ಬೆಸ್ಗೆ ಗುರುಗಳು ಏನಂದ್ರು? ಮೊದಲು ಜ್ಯೂಸ್ ಕುಡಿದ್ರು, ಆಮೇಲೆ ಹೇಳಿದ್ರು ನೀವಿಬ್ರು ಒಬ್ರಿಗೊಬ್ರಿಗೆ ಅವಲಂಬಿತವಾಗಿದ್ದೀರಾ ಅಂತ. ಅವ್ರು ಅದನ್ನೇ ಹೇಳಿದ್ದು. ಅಲ್ಲ ಕಣ, ಈಗ ನೆಗಡಿ ಆಗಿರೋದು ಬಾವಂಗೆ, ಆದ್ರೆ ಕೆಮ್ತಾರದು ಜಾಜತ್ಗೆ. ನೋ ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಸೇಮ್ ಹಿಯರ್. ಈಗ ಬಾವಂಗೆ ನೆಗಡಿಗೆ ಔಷಧಿ ಕೊಟ್ರೆ ಜಾಜತ್ಗೆ ಕೆಮ್ಮು ನಿಲ್ಬೋದಾ? ಪಾಸಿಬಲ್. ಅಯ್ಯೋ, ನೀವಿಬ್ರು ಒಬ್ರನ್ನೊಬ್ರನ್ನ ಅವಲಂಬಿಸಿದ್ರ ಅಂತ ಗುರುಗಳೇ ಹೇಳಿದಾರಲ್ಲ. ರಾಮ ರಾಮ, ಬೇರೆ ಕಡೆ ತೋರಿಸ್ಬಾರ್ದಾ? ಎಲ್ಲಾ ಕಡೆ ತೋರಿಸಿದ್ದಾಯ್ತು, ಆದ್ರೂ ಆ ಮುಂದೆ ಕೆಮ್ಮು ಯಾಕೆ ಬರ್ತಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ರಾಜವ್ರೆ, ನೀವು ಹೀಗೆ ಕೆಮ್ತಾ ಇದ್ರೆ ಗಂಟ್ಲೆಲ್ಲ ಹುಣ್ಣಾಗ್ಬಿಡುತ್ತೆ. ಏನು ಯಜಮಾನ್ರೆ, ನಿಮ್ ಶೀತ ಅಡ್ಗೆ ಮನೆವರೆಗೂ ಹೊಡಿತಾ ಇದೆ. ಅದಕ್ಕೆ ನಾನು ಏನೇ ಮಾಡ್ಲಿ? ಅಡ್ಗೆ ಮನೆಗೆ ಬಂದು ಮಲ್ಕೊಳ್ಳಿ, ಬೆಚ್ಚಗಿರುತ್ತೆ ಅಂತ ಬಡ್ಕೋತಾನೆ ಇರ್ತೀನಿ. ನೀವ್ ನನ್ನ ಮಾತೇನ್ ಕೇಳ್ತೀರಾ? ಚಪ್ಪು ಹೋಗ್ತೇನೆ, ಹೋಗಿ ಸುಮ್ಮನೆ. ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ನೀವೇನ್ರಿ ಇಲ್ಲಿ? ನೀವು ವಿಪರೀತ ಕೆಮ್ತಿದ್ರಲ್ಲ, ಏನಾದ್ರೂ ಮಾತ್ರೆ ಬೇಕಾ ಏನೋ ಕೇಳೋಣ ಅಂತ ಬಂದೆ. ಐ ಡೋಂಟ್ ವಾಂಟ್ ಎನಿ ಟ್ಯಾಬ್ಲೆಟ್. ಮೊದಲು ನಿಮ್ ನೆಗಡಿ ಸರಿ ಮಾಡ್ಕೊಳ್ರಿ. ಅಲ್ಲ, ಸಣ್ಣ ಮಾತ್ರೆ ತಂದ್ಕೊಡ್ಲ? ಈ ನೆಗಡಿ ಬಂದ್ಬಿಟ್ರೆ ನೆಮ್ಮದಿಯಾಗಿ ಮಲ್ಗೋಕ್ಕೂ ಆಗಲ್ಲ. ಮತ್ತು ಗಮನಿಸಿದ್ಯಾ, ನಮ್ಮ ಭಾವ ಮಲಗಿದ್ಮೇಲೆ ಜಾಜಕ್ಕೆ ಕೆಮ್ಮು ಕಡಿಮೆ ಆಗೋಗಿದೆ. ಪಾಂಡುರಂಗ ಸೀನ್ದಾಗ ಜಾಜಿ ಅವರು ಕೆಮ್ತಿದ್ದಾರೆ. ಈಗ ನಾವು ಪಾಂಡುರಂಗನ ಎಫ್ಸಿ ಚೆಕ್ ಮಾಡೋಣ, ಇವ್ನು ಎಷ್ಟು ಸೀನ್ದಾಗ ಜಾಜಿ ಅವ್ರು ಕೆಮ್ತಾರ ಅಂತ. ಅಲ್ಲಿ ಕೆಮ್ಮು ಶುರುವಾಯ್ತು. ಪಾಂಡುರಂಗ ಎಚ್ಚರ ಆಗೋಯ್ತು. ಸಾರಿನಪ್ಪ, ಮಲ್ಕೊ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಏನಪ್ಪ ಅಲ್ಲಿ ಜಾಜಿದ್ಗೆ ಕೆಮ್ಮು ನಿಂತೋಯ್ತು. ಪಾಂಡುರಂಗ ಬೆಂಗಳೂರು ಬಂದಿದ್ದಲ್ಲ. ಬೆಂಗಳೂರು ಬಂದಿಲ್ಲ, ಮಲ್ಕೊಳ. ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ. ಅಲ್ಲಿ ಕೆಮ್ಮು ನಿಂತೋಯ್ತು. ಅಣ್ಣನ ಮತ್ತೆ ಎಪ್ಸಕ್ ಹೋಗ್ಬೇಡಿ, ಜಾಜೆತ್ಗೆ ಕೆಮ್ಮು ತಡಿಯಕ್ ಆಗಲ್ಲ. ಸರಿ ಬಿಟ್ಲಾ, ಅಲ್ಲಿಗೆ ಈ ಕೇಸ್ ಸಾಲ್ವ್ ಆಯ್ತು. ಬಾರ ನಿನ್ ಜೊತೆಗೆ. ಚಂಪಾ ಎದ್ದಳ ಮೇಲೆ. ಏನ್ರೋ ನಿಮ್ದು ಇಷ್ಟೊತ್ನಲ್ಲೇ? ಪಾಂಡುರಂಗ ನೆಗಡಿಯಾಗಿ ಸಾಯ್ತಾ ಇದ್ದಾನೆ, ನೀನ್ ಇಲ್ಲಿ ದಿಮ್ಮರಂಗ ಅಂತ ಮಲಗಿದ್ಯಲ್ಲ, ನಿನ್ ಒಂದ್ ಸ್ವಲ್ಪ ಮನುಷ್ಯತ್ವ ಇಲ್ವಾ? ಏನೋ ಯಜಮಾನ್ರ ಶೀತ ಜಾಸ್ತಿ ಹೋಗಿದ್ಯಾ? ಕಣಿ ಕೇಳ್ಕೊಂಬ, ದೊಡ್ಡ ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸು, ಅದು ಕಾಯಿಸ್ಬಿಟ್ಟು ಅಷ್ಟು ಹಾಕಿ ಹೊಗೆ ತಗೊಂಡ್ರೆ ಎಷ್ಟೋ ಕಡಿಮೆ ಆಗುತ್ತೆ. ಸರಿ, ಮಾಡ್ಕೊಂಡ್ ಬರ್ತೇನೆ. ಸಾಕು ಬಿಟ್ರು. ನಮ್ಮ ಯಜಮಾನ್ರಿಗೆ ನೆಗಡಿ ಹೋಗಿಸ್ತಾ ಇದ್ದೀರಾ ಅಥವಾ ಉಸಿರುಗಡೆ ಸೌರ್ಲಿ ಹೋಗಿಸ್ಬೇಕಂತಿದ್ದೀರಾ? ಎಪ್ಪಗಿರ ನನಗೆ ಗೊತ್ತಾಗಲ್ಲ. ನಮ್ಮ ಜಾಜಿ ಅವ್ರಿಗೆ ಬಂದಿರೋ ಕೆಮ್ಮು ಹೋಗ್ಬೇಕು. ಎಷ್ಟು ಸಮಾಧಾನ ಆಯ್ತು. ಹಬಿ ನನ್ ಕೆಮ್ಮು ವಾಸಿ ಆಗೋಯ್ತು. ಏನು ಯಜಮಾನ್ರೆ, ನಿಮ್ ನೆಗಡಿ? ಅದು ವಾಸಿ ಆಯ್ತು. ಅಲ್ಲಿಗೆ ನಮ್ಮ ಫಾರ್ಮುಲಾ ಸಕ್ಸಸ್ ಆಯ್ತು. ಎಕ್ಸ್ಕ್ಯೂಸ್ ಮೀ ಜಾಜತ್ಗೆ, ಬೆಸುಗೆ ಗುರುಗಳು ನಿಮಗೆ ಸರಿಯಾಗಿ ಫಿಟ್ಟಿಂಗ್ ಇಟ್ಟಿದ್ದಾರೆ. ನೀವು ಭಾವನ್ನ ಅವಲಂಬಿಸಲೇಬೇಕು. ಇದು ಗುರುಗಳ ಶಾಪ. ಶಾಪನೋ ವರನೋ, ಅಲ್ಲಿ ನೆಗಡಿ ಆದ್ರೆ ಇಲ್ಲಿ ಕೆಮ್ಮು ಬರುತ್ತೆ, ಅಲ್ಲಿ ಎಡವಟ್ಟಾದ್ರೆ ಇಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ನೀವು ಭಾವನ ಹತ್ರ ಕಿರಿಕ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಐ ಡೋಂಟ್ ಕೇರ್. ನಾನು ವರ್ಕೌಟ್ ಮಾಡ್ಬೇಕು. ವಿಲ್ ಯು ಪ್ಲೀಸ್ ಗೋ? ನೀವು ವರ್ಕೌಟ್ ಮಾಡೋರ್ಗು ನಾವು ಇಲ್ಲೇ ಕೂತಿರ್ತೀವಿ. ಇನ್ನು ಸಿಕ್ಕಿಲ್ಲ ಅನ್ಸುತ್ತೆ, ಅದಕ್ಕೆ ಕಾಯ್ತಾ ಇದ್ದೀವಿ. ಜಾಜವ್ರೆ, ನೀವು ಅದು ಮಾಡ್ತಾ ಇರ್ರಿ, ನಾನು ಇದು ಮಾಡ್ತಾ ಇರ್ತೀನಿ. ಹಬಿ, ನಾನ್ ಮಾಡ್ತಾ ಇರೋದು ಏರೋಬಿಕ್ಸ್.
ಏರೋಬಿಕ್ಸ್ ಎಕ್ಸರ್ಸೈಸ್. ನೀವ್ ಯಾಕ್ರಿ ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀರಾ? ರೇ ನಿಮ್ ಜೊತೆ ಕುಣಿದೆ ನಾನು ಪಕ್ಕದ ಮನೆ ಪಾರ್ವತಕ್ಕನ ಜೊತೆ ಕುಣಿಲೇನ್ರಿ. ಲೇ ಪಾಂಡುರಂಗ ನೀನ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಜಾಜಿ ಅವ್ರು ನಿನ್ ಜೊತೆ ಡ್ಯಾನ್ಸ್ ಮಾಡೋದಿಲ್ಲ ಕಣ್ಣು. ನನ್ನ ಯೋಗ್ಯತೆ ಇಷ್ಟೇನೇನ್ರಿ? ಇಷ್ಟೇನೇನ್ರಿ? ಬದ್ದು ನೀನ್ ಹಾಕಿದ ಒಂದೇ ಒಂದು ಅವಾಜ್ಗೆ ಬಾಬಾ ಪತರ್ಗುಟ್ಟು ಹೋಗ್ಬಿಟ್ರು. ಹಾಳಾದ್ದು ಈ ಮೆಟ್ಲನ್ನ ಕಟ್ಸಿ ತಪ್ಪು ಮಾಡ್ಬಿಟ್ಟೆ. Oh my God! ಯಾರು ನನ್ನ ತಳ್ಳಿದ್ದು? ಯಾರು ತಳ್ಳಿಲ್ಲ ಅದಕ್ಕೆ ಯಾರೋ ಪುಷ್ ಮಾಡ್ದಾಗಾಯ್ತು. ಲೇ ಪಾಂಡುರಂಗ ಜಾಜಿ ಅವರು ಇಲ್ಲಿ ಮುಗ್ಗರಿಸ್ಬಿದ್ರು. ಏನೋ ಮಾಡ್ದೆ ನೀನು? ನಾನೇನು ಮಾಡ್ಲಿಲ್ಲ ಕಣ, ಮೆಟ್ಲನ್ನ ಹೀಗೆ ಒದ್ದೆ ಅಷ್ಟೇ. ಬಾಬಾ ನಿಮ್ಮ ತಮ್ಮಯ್ಯ ಅಂತೀವಿ, ದಯವಿಟ್ಟು ಒದಿಬೇಡಿ. ಒಳ್ಳೆ ಅಂದ್ರೆ ನಾನೇನು ಮಾಡ್ಲಿಲ್ಲ, ಹೀಗೆ ಒದ್ದೆ ಅಷ್ಟೇ. ಲೇ ಪಾಂಡುರಂಗ ಓದಿಬೇಡ ಕಣ. ಈಗೇನು ಜಾಜಿ ಅವ್ರ ಜೊತೆ ಕುಣಿಬೇಕು ತಾನೆ, ಬಂದು ಕುಡಿ. ಯಾಕಪ್ಪ ಹುಡುಗ್ರಿ ನನ್ನ ಹೆಂಡತಿಗೆ ನೀವೇನ್ರಿ ಸಪೋರ್ಟ್ ಕೊಡೋದು? ನಾನೇ ಕೊಡ್ತೀನಿ ಬಿಡಿ. ಆಗಲ್ಲ ಹಬಿ, ಕುಣಿರ್ರಿ, ಆಗಲ್ಲ ಹಬಿ, ಸೊಂಟ ಕ್ಯಾಚ್ ಆಗ್ಬಿಟ್ಟಿದೆ. ಪರವಾಗಿಲ್ಲ ಕುಣಿರ್ರಿ. ಕುಣಿಯಲ್ವಾ ಕುಣಿಯಲ್ವಾ? ಅಣ್ಣಯ್ಯ ಜಾಜಿ ಅದಕ್ಕೆ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಎಲ್ಲೋ ಹೊರಟಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ಹಾಗಂತ ನಾನೇನಾದ್ರೂ ಕೇಳಿದ್ರೆ ಮಕ್ ಹೋಗಿತಾರ ಅಷ್ಟೇ. ನೀನುಂಟು ನಿನ್ ಹೆಂಡತಿ ಉಂಟು. ಹಬಿ, ನಾನು ಮೀಟಿಂಗ್ ಹೋಗ್ತಾ ಇದ್ದೀನಿ. ಗಿವ್ ಮಿ 1000 rupees. 1000 ಅಲ್ಲ 2000 ತಗೊಳ್ಳಿ. ಥ್ಯಾಂಕ್ ಯು ಹಬಿ. ಹಾಗೆ ನಿಮ್ ಜೊತೆ ನಾನು ಮೀಟಿಂಗ್ ಬರ್ತೀನಿ. ನೀವ್ ಯಾಕೆ ಬರ್ಬೇಕು? 2000 ಕೊಟ್ನಲ್ಲ. ಹಬಿ, ನೀವ್ ದುಡ್ಡು ಕೊಟ್ಟಿರೋದು ನನ್ ಖರ್ಚಿಗೆ. ನೀವ್ ನನ್ನ ಜೊತೆ ಬರೋ ಹಾಗಿಲ್ಲ. ರೀ ಗಂಡ ಹೆಂಡತಿ ಕೈ ಕೈ ಹಿಡ್ಕೊಂಡು ರೋಡಲ್ಲಿ ಹೋಗ್ತಾ ಇದ್ರೆ ನೋಡಿದ ಜನ ಎಲ್ಲ ಅಪ್ಪಪ್ಪ ಅಯ್ಯೋಯ್ಯೋ ಅಂತ ಖುಷಿ ಪಡ್ತಾರ್ರಿ. ನಾನೇನಾದ್ರೂ ನಿಮ್ ಜೊತೆ ರಸ್ತೆಲ್ ಬಂದ್ರೆ ನನ್ ಮಾನ ಮರ್ಯಾದೆ ಹೋಗುತ್ತೆ. ಏ ಮಗನೇ, ನೀನ್ ಎಷ್ಟು ಕೇಳ್ಕೊಂಡ್ರು ನಿನ್ ಹೆಂಡತಿ ನಿನ್ ಜೊತೆ ಬರಲ್ಲ. ಆ ಆಸೆನ ಬಿಟ್ಬಿಡು. ಅಲ್ಲ ನನ್ನ ಹೆಂಡತಿನೇ ನನ್ನ ಜೊತೆ ಬರ್ಲಿಲ್ಲ ಅಂದ್ಮೇಲೆ ಇನ್ಯಾರು ನನ್ನ ಜೊತೆ ಬರ್ತಾರೆ? ನಿಮ್ ಪಾಲಿಗೆ ನಾನೇನ್ ಸತ್ತೋಗಿದ್ದೀನಾ? ಬಂದ್ ನನ್ ಕೈ ಹಿಡ್ಕೊಳ್ಳಿ, ಜಮಮ್ ಅಂತ ಹೋಗ್ಬರೋಣ. ಸ್ವಲ್ಪ ತಪ್ಪಗಿರೆ ನನ್ನ ಹೆಂಡತಿ ಕೋಪ ಕೊಡ್ಸ್ಬೇಡ. ಹಬಿ, ಡೋಂಟ್ ಫಾಲೋ ಮೀ. ಓಕೆ ಡೋಂಟ್ ಫಾಲೋ ಮೀ. ಓಕೆ ಅದು ಬಿಟ್ಲಾ? ಕಮ್ಮಿ. ಹೇಳಿ ಜಾಜಿ ಅದಕ್ಕೆ. ಹಬಿನ ಹೇಳ್ಕೊಂಡೋಗಿ ರೂಮ್ ನಲ್ಲಿ ಕೂಡ ಹಾಕಿ ಲಾಕ್ ಮಾಡ್ರು. ಯಾವ್ದೇ ಕಾರಣಕ್ಕೂ ನಾನ್ ಬರೋವರೆಗೂ ಅದನ್ನ ಓಪನ್ ಮಾಡ್ಬೇಡಿ. ಸುಮ್ಮನೆ ಲಾಕ್ ಹಾಕಕ್ಕಾಗತ್ತಾ? ನಿಮ್ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವಾ? ಟೇಕ್ ದಿಸ್ 200 ಅಂಡ್ ಗೋ. ರಂಗತ್ತೆ ನಾವು ಹೋಗಿ ದೋಸೆ ತಿನ್ಕೊಂಡ್ಬರ್ತೀವಿ. ಮನೆ ಕಡೆ ಹುಷಾರು. ಕಲ್ಮ ಕಲ್ಮ. ಏನು ಯಜಮಾನ್ರೆ, ಅದೇನು ಅಂತ ಹೇಳೆ. ಕೆನೆ ಕಾಫಿ ಕೊಡೋದ ಹೇಗೆ? ನನ್ನ ಹೆಸರು ಹೇಳ್ಕೊಂಡು ನೀನೇ ಗಟ ಗಟ ಅಂತ ಕುಡಿ. ಈಗ ಹೊಡೆದು ನಿಮ್ಮ ನಾಚೆ ಹೇಳಿಕೊಳ್ಳ. ಹಾಗೇನಾದ್ರೂ ಮಾಡ್ಬಿಟ್ಯಾ? ನಾನೇ 200 ರೂಪಾಯಿ ಕೊಟ್ಟು ಬೀಗ ತಂದಿರೋದು. ನೀನು ಹೊಡೆದು ಬಿಟ್ರೆ ನನಗೆ ಲಾಸ್ ಆಗಲ್ವಾ? ಬಟ್ ಇನ್ನು ಎಷ್ಟೊತ್ತು ಅಂತ ನಿಮ್ನೆ ರೂಮಲ್ಲಿ ಕೂಡ ಹಾಕಿರ್ತಾರೆ. ಮೀಟಿಂಗ್ ಮುಗಿಸ್ಕೊಂಡ್ಬಂದು ತೆಗಿತಾರಂತೆ. ಇವತ್ತು ಒಂದಿನ ತಡ್ಕೋ, ನಾಳೆ ವಿಚಾರಿಸ್ಕೊಳ್ತೀನಿ. ಅವ್ರಿಗೆ ಬುದ್ಧಿ ಕಲ್ಸಕ್ ಆಗೋದೇ ಇಲ್ವಾ? ಯಾಕಾಗಲ್ಲ, ಈಗ್ಲೇ ವಿಚಾರಿಸ್ಕೊಳ್ತೀನಿ. ಜಾಜಿ ಅವ್ರೆ ಹಾಳಾಗಿ ಹೋಗ್ಲಿ ಪಾಂಡ್ರಂಗನ ಜೊತೆಲಿ ಕರ್ಕೊಂಡ್ ಬಂದ್ಬಿಡ್ಬೇಕಿತ್ತು. ಕರೆಕ್ಟ್ ಜಾಗಕ್ಕೆ ಬಾವನ್ನ ಕರ್ಕೊಂಡ್ ಬಂದಿದ್ರೆ ನಿಮ್ಗೆ ಕೊಡೋ ಹಣ್ಣು ಹಂಪಲು ಹೂನೆಲ್ಲ ಅವರೇ ಹೊತ್ಕೊಂಡ್ ಬರ್ಬೋದಾಯ್ತಲ್ಲ. ನೋಡು, ಹಬಿ ರೂಮಲ್ಲೇ ಬಿದ್ದಿರ್ಲಿ. ಅವ್ರ ಪರವಾಗಿ ನೀವೇನಾದ್ರೂ ಟಾಕ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಯಾಕೆ ಜಾಗಕ್ಕೆ ಹೆಂಗ್ ಬಿದ್ಬಿಟ್ರಿ? ಯಾಕೋ ಗೊತ್ತಿಲ್ಲ, ಮುಗಿಸ್ ಬೀಳೋ ಹಾಗಾಗ್ತಿದೆ. ಅವತ್ತು ನೀವು ವ್ಯಾಯಾಮ ಮಾಡ್ತಾ ಇದ್ದಾಗ ಆಯ್ತಲ್ಲ, ಹಾಗಾಯ್ತಾ? ಹೌದು. ಹಾಗಿದ್ರೆ ಇದು ಆ ಕಿರಾತಕನ ಕರ ಮತ್ತೆ ಇರ್ಬೇಕು. ಯಾರು ನನ್ನ ತಳ್ದಾಗ ಆಗ್ತಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಲೇ ವಿಟ್ಲ, ಆ ಕಿರಾತಕಂಗ್ ಫೋನ್ ಹಾಕೋ. ಅಳಿ ಅಂದ್ರೆ ನಿಮ್ಮ ಫೋನ್ಗೋಸ್ಕರನೇ ನಾನು ಕಾಯ್ತಾ ಇದ್ದೆ. ಅದು ಕೊಡ ಇಲ್ಲೇ.
ಲೇ ಪಾಂಡುರಂಗ ಏನೋ ಮಾಡ್ತಿದ್ಯಾ ನೀನು? ಬೇಜಾರಾಗ್ತಿದೆ ಅಂತ ಗೋಡೆ ಹೊಲಿತಾ ಇದ್ದೆ. ಯಾಕೋ? ಇಲ್ಲಿ ಜಾಜಿ ಅವರು ಎಗ್ರಿ ಬೀಳ್ತಿದಾರೆ. ಹೌದಾ? ಅವ್ರು ಎಗ್ರಿ ಬೀಳಿ ಅಂತಾನೆ ನಾನು ಗೋಡೆ ಹೊಲಿತಾ ಇರೋದು. ಈಗ ನೋಡು ಇನ್ನೊಂದ್ಸಲ ಎಗ್ರಿ ಬೀಳ್ತಾರೆ. ಬದ್ದು ಬಿದ್ರ? ಈಗ ನೋಡು ಇನ್ನೊಂದ್ಸಲ ಬೀಳ್ತಾರೆ. ನಿನ್ ದಮ್ಮಯ್ಯ ಅಂತ ತಿಳ್ಕೊಡೋ, ದಯವಿಟ್ಟು ಒದ್ಯೋದ್ ಬಿಟ್ಬಿಡೋ, ಜೋರಾಗಿ ಬೀಳ್ತಿದಾರೋ. ನೋಡು ಬೆಸುಗೆ ಗುರುಗಳು ನನಗೆ ವರ ಕೊಟ್ಟಿದ್ದಾರೆ. ನನಗೆ ನೆಗಡಿ ಆದ್ರೆ ಅವರಿಗೆ ಕೆಮ್ಮು ಬರುತ್ತೆ. ನಾನಿಲ್ಲಿ ಜಾಡ್ಸಿ ಒದ್ರೆ ಅವರಲ್ಲಿ ಎಗ್ರಿ ಬೀಳ್ತಾರೆ. ನಾವಿಬ್ರು ಒಟ್ಟಿಗೆ ಇದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗತ್ತೆ. ಇದನ್ನ ಅವರಿಗೆ ಅರ್ಥ ಮಾಡಿಸು. ಜಾಜಿಯವ್ರೆ ಬೇರೆ ದಾರಿನೇ ಇಲ್ಲ. ಆದಷ್ಟು ಬೇಗ ಮನೆಗೆ ಹೋಗಿ ಬೀಗ ತೆಗೆದು ಪಾಂಡುರಂಗನ್ ಹೊರಗೆ ಬಿಟ್ಬಿಡೋಣ. ನೋಡಮ್ಮ, ಅದು ಗುರುಗಳು ಕೊಟ್ಟ ಹೊಲ, ಅದು ವರ ಅಲ್ಲ, ಶಾಪ. ಗಂಡ ಹೆಂಡತಿ ಒಟ್ಟಿಗೆ ಇರಿ ಅಂದ್ರೆ ನಿನಗೆ ಶಾಪ, ನನ್ನ ಮಗನಿಗೆ ಹೊಲ. ಚಂಪಾ ಏನೇ ನೋಡ್ತಾ ನಿಂತ್ಬಿಟ್ಟೆ, ಬಟ್ಸು. ನಾನು ರೈಸ್ ತಿನ್ನಲ್ಲ ಅಂತ ನಿಂಗೆ ಗೊತ್ತಿಲ್ವೇನೆ? ನನಗೆ ಸಿಂಗಲ್ ಚಪಾತಿ ಸಾಕು. ಮಗನೇ ಏನಾಯ್ತು? ಹೊಟ್ಟೆ ನೋಯ್ತಿದ್ಯಾ? ಇಲ್ಲ, ತುಂಬಾ ಹುಷು ಆಗ್ತಾ ಇದೆ. ಅಯ್ಯೋ, ಈಗ ತಾನು ಇಷ್ಟು ಗದಗದಿಯಲ್ಲೋ ನಿನ್ ಹೆಂಡತಿ ಒಂದೇ ಒಂದು ಚಪಾತಿ ತಿಂದೆದ್ದು. ಏನೋ ಗೊತ್ತಾಗ್ತಾ ಇಲ್ಲ. ಲೇ ಚಂಪಾ, ತಿನ್ನೋದಕ್ಕೇನಾದ್ರು ತಗೊಂಬರ್ರೆ. ಏನು ಯಜಮಾನ್ರೆ, ಎರಡೇ ಎರಡು ಹಣ್ಣಿದೆ. ಅಯ್ಯೋ ಕೊಡ ಇಲ್ಲಿ. ಇನ್ನೂ ಹಸಿವಾಗ್ತಿದೆ. ಮೈ ಗಾಡ್, ಹೊಟ್ಟೆ ತುಂಬಾ ತಿಂದಿದ್ದು ಹಬಿ, ಸಿಂಗಲ್ ಚಪಾತಿ ತಿಂದಿ ಎದ್ದಿದ್ದು ನಾನು. ಆಕ್ಚುಲಿ ನನಗೆ ಹೊಟ್ಟೆ ಹಸಿಬೇಕಾಗಿತ್ತು. ಜಾಜಕ್ಕೆ ನೀವು ಕಡಿಮೆ ತಿಂದ್ರಲ್ಲ, ಅದಕ್ಕೆ ಪಾವಂಗ್ ಹಸಿವಾಗ್ತಿದೆ. ಹೌದು ಜಾಜಿಯವ್ರೆ. ಅದಕ್ಕೇನಂತೆ, ಅವರೇ ಹೊಟ್ಟೆ ತುಂಬಾ ಊಟ ಮಾಡ್ಬೋದಲ್ಲ. ಇಲ್ಲ, ಪಾಂಡುರಂಗ ಎಷ್ಟೇ ತಿಂದ್ರು ಅವನಿಗೆ ಹೊಟ್ಟೆ ತುಂಬೋದಿಲ್ಲ. ನಿಮ್ಮ ಹೊಟ್ಟೆ ತುಂಬಿದ್ರೇನೆ ಪಾಂಡುರಂಗನ ಹೊಟ್ಟೆ ತುಂಬೋದು. ಓಹೋ ಹೀಗೋ, ನೋಡ್ತಾ ಇರಿ, ಇದೇ ಪಾಯಿಂಟ್ ನ ಇಟ್ಕೊಂಡು ಹಬ್ಬಿನ ಹೇಗೆ ಆಟ ಆಡಿಸ್ತೀನಿ ಅಂತ.